ಎಲ್ರು ಚೆನ್ನಾಗಿದ್ದೀರಾ? ಏನಪ್ಪ ನಮ್ ಚಿಂಟು ಎಲ್ಲಿದ್ದಾನೆ ಅಂತ ಅನ್ಕೋಬೇಡಿ. ಬೆಂಗಳೂರಿಗೆ ಬಂದಿದೀನಿ ನಮ್ ವೀಣಕ್ಕ ಪ್ರವೀಣಣ್ಣವ್ರ ಮನೆಗೆ. ಗೊಂಬೆಗಳು ಕುಂಡ್ರಸವ್ರೆ, ದಸರಾ ಅಲ್ವಾ ಅದಕ್ಕೆ ಬಂದಿದೀನಿ. ಹಾ, ಇದೇನಪ್ಪ ನಾನು ಒಬ್ನೇ ಬಾಯಿ ಬಡ್ಕೊಂತಿದೀನಿ. ನೋಡಿರಿ ನನ್ನನ್ನ ಯಾವಾಗ ಬಂದೆ ಎಲ್ಲಿ ಬಂದೆ ಅಂತ ಕೇಳೋರು ಯಾರು ಇಲ್ವೇ. ಒಬ್ನೇ ಬಾಯಿ ಬಡ್ಕೊಂತಿದೀನಿ. ವೀಣಕ್ಕ ಪ್ರವೀಣಣ್ಣ, ವೀಣಕ್ಕ ಪ್ರವೀಣಣ್ಣ ಎಲ್ಲಾದ್ರಿ? ನಾನು ಒಬ್ನೇ ಇದೀನಿ. ಲೋ ಬಂದೆ ಇರೋ. ಬೇಗ ಬಾ ಇಲ್ಲಿ. ನಾನು ಇಲ್ಲಿ ಬಂದು ಎಷ್ಟೊತ್ತಾತು? ನಾನ್ ಬಂದ್ಬಿಟ್ಟೆ. ಹೇಳು ಚಿಂಟು. ಯಪ್ಪ ಸ್ವಾಮಿ, ಯೋಟದ ಬೆಳ್ದಿದ್ಯಪ್ಪ. ನಾನ್ ನೋಡಿ ಇಟೇ ಇಟ್ಟಿದ್ದೀನಿ, ತಲೆ ಎತ್ಕೊಂಡ್ ನೋಡ್ಬೇಕು ನಿನ್ನಂತನು. ಹೋಗತ್ತರ್ಲೆ. ನಮ್ ವೀಣಕ್ಕ ಎಲ್ಲಿ? ನಿಮ್ಮ ವೀಣಕ್ಕ ಮಾರ್ಕೆಟ್ ಹೋಯ್ತು, ಬರ್ತಿರು. ಪ್ರವೀಣಣ್ಣ ಈ ಗೊಂಬೆ ಕುಂಡ್ರಸಿದ್ಯಲ್ವಾ, ಈ ಗೊಂಬೆಗಳೆಲ್ಲ ಏನೇನಂತಾರೆ ಏನು ಅಂತ ನಂಗೆ ಹೇಳು. ಇವೆಲ್ಲ ಗೊಂಬೆಗಳವಲ್ಲ, ಅದಕ್ಕೆ ಒಂದೊಂದ್ ಕತೆ ಇರುತ್ತಲ್ಲ, ಅದನ್ನೆಲ್ಲ ಹೇಳ್ಬೇಕು ಸರಿನಾ ನೀನು? ಇದು ಶೃಂಗೇರಿ ಶಾರದಾ ದೇವಿ. ಹಿಂದೆ ಇರೋದು? ಸ್ವಲ್ಪ ಹೇಳ್ತೀನಿ ತಡ್ಕೊಳಪ್ಪ. ಹಿಂದೆ ಇರೋರು ಸಖಿಯರು, ಅಂದ್ರೆ ರಾಜರಾಣಿಗೆ ಗಾಳಿ ಬೀಸಕ್ಕೆ. ಬರೀ ರಾಜರಾಣಿಗೆ ಮಾತ್ರ ಬೀಸ್ಬೇಕಾ? ನನ್ಗೂ ಇದ್ದಿದ್ರೆ ಚೆನ್ನಾಗಿರೋದು, ಯಾರಾದ್ರೂ ಗಾಳಿ ಬೀಸಕ್ಕೆ. ಆಸೆ ನೋಡು. ಇದ್ರ ಹಿಂದೆ ಗೊಂಬೆ ಇದೆಯಲ್ಲ, ಅದು ಕಾಳಿಂಗ ಮರ್ದನ. ಅದೇ ಚಿಂಟು ಆವಿನ ಮೇಲೆ ವಿಷ್ಣು ಡ್ಯಾನ್ಸ್ ಮಾಡುತ್ತಲ್ಲ, ಅದು. ಹೌದೇನು? ಇನ್ನ ಇದೇನು ಗೊತ್ತಲ್ಲ, ರಾಧಾಕೃಷ್ಣ. ಆಮೇಲೆ ಕೆಳಗಿರೋ ಗೊಂಬೆಗಳೆಲ್ಲ ವಿಷ್ಣುವಿನ ದಶಾವತಾರ. ಹಿಂದೆ ಯಾರ ಗಂಡು ಹೆಣ್ಣಿನ ಗೊಂಬೆ ಐತೆ? ಅವರು ರಾಜರಾಣಿ. ಈ ಗೊಂಬೆಗಳೆಲ್ಲ ಇದಾವಲ್ಲ ಚಿಂಟು, ಇದು ಕೈಲಾಸ. ಶಿವ, ಪಾರ್ವತಿ, ಗಣೇಶ, ಸುಬ್ರಹ್ಮಣ್ಯ ಮತ್ತೆ ಇಬ್ರು ಋಷಿಗಳು, ನಂದಿ ಮತ್ತೆ ನಾರದ, ಲಕ್ಷ್ಮಿ ಎಲ್ರು ಇದಾರೆ ನೋಡು. ಅದೆಲ್ಲ ಸರಿ, ಅದ್ಯಾವ ಗಿಣಿ ಮೂತಿದೈತೆ? ಅದು ಗಿಣಿರಾಮ ಕೈಲಾಸದಲ್ಲಿ ಇರುತ್ತೆ. ಸರಿ, ಇಲ್ಲಿರೋರೆಲ್ಲ ಯಾರು? ಇವರಿಬ್ರು ಪಟ್ಟದ ರಾಜರಾಣಿ. ಪ್ರವೀಣಣ್ಣ ಇಂತ ಮಾಡ್ಬೇಡ. ರಾಜರಾಣಿನೆಲ್ಲ ಕುಂಡ್ರಿಸಿದ್ಯಾ, ನಂದ್ ಗೊಂಬೆ ಒಂದು ಇಲ್ಲ. ನಿನ್ ಗೊಂಬೆ ಇಡ್ತಾರೇನೋ ಯಾರಾದ್ರೂ. ಸರಿ, ಮುಂದಕ್ಕೆ ಹೇಳು. ಇನ್ನು ಇಲ್ಲಿ ಗೌರಿ ಇದೆ, ಗೌರಿಗೆ ಬಾಗ್ನ ಕೊಡ್ತಿರೋದು. ಮತ್ತೆ ಮುದ್ದು ಕೃಷ್ಣ, ಅಷ್ಟಲಕ್ಷ್ಮಿಯರವ್ರೆ. ಪ್ರವೀಣಣ್ಣ ಏನು ಗೊತ್ತಾ, ಈ ಕಡೆ ಅಜ್ಜಿ ಐತಲ್ಲ, ಆ ಕಡೆ ತಾತ ಐತಲ್ಲ, ಅವ್ರು ಯಾರು? ಅವ್ರ ನಿನಗ್ ಗೊತ್ತಿಲ್ವಾ? ನಿಮ್ ಅಜ್ಜಿ ತಾತ ಕಣೋ. ಅಲ್ಲ, ನಮ್ಮ ಅಜ್ಜಿ ತಾತನ ಇಟ್ಟಿದ್ಯಾ, ನನ್ನನ್ನು ಇಟ್ಟಿಲ್ವಲ್ಲ ನೀನು? ಮುಂದಿನ ವರ್ಷಕ್ಕೆ ನಿಂದು ಒಂದ್ ಸಣ್ಣ ಗೊಂಬೆ ಮಾಡಿಡನ್, ಸುಮ್ನೆ ಇರು. ಸರಿ ಆಯ್ತು, ಬಾ ಪ್ರವೀಣಣ್ಣ, ಇದ್ರ ಬಗ್ಗೆ ಹೇಳು. ಇದಿದೆಯಲ್ಲ, ಇದು ಚಾಮುಂಡಿ ಬೆಟ್ಟ. ಕೆಳಗೆ ರೋಡು. ಇದು ಚಾಮುಂಡಿ ಬೆಟ್ಟಕ್ಕೆ ಹೋಗೋ ಆರ್ಚು. ಆಮೇಲೆ ಇದು ಅರಮನೆ. ಇದು ಮಧ್ಯ ಇತ್ತಲ್ಲ ಆನೆ, ಅದು ಅಭಿಮನ್ಯು, ಅದು ಅಂಬಾರಿ ಹೊತ್ಕೊಳ್ಳುತ್ತೆ. ಆಮೇಲೆ ಭೀಮ ಮತ್ತೆ ಸರಳ ಅಕ್ಕಪಕ್ಕ, ಇನ್ನು ಹಿಂದೆ ಸಣ್ಣ ಪುಟ್ಟ ಗೊತ್ತವೆ. ನೋಡಿದ್ರಲ್ಲ, ನಾನಂತೂ ಮೈಸೂರ್ಗೂ ಹೋದ್ನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಮ್ ಪ್ರವೀಣಣ್ಣವ್ರ ಮನೆಗ್ ಬಂದು ಎಲ್ಲಾನು ನೋಡ್ಬಿಟ್ಟೆ. ಇಲ್ಲೇ ಚಾಮುಂಡಿ ಬೆಟ್ಟನೂ ಐತೆ, ಆ ಕಡೆ ಮೆಟ್ಲುನು ಐತೆ. ಮೆಟ್ಲಲ್ಲಾದ್ರೂ ಹೋಗ್ಬೋದು, ಇಲ್ಲ ರೋಡಲ್ಲಾದ್ರೂ ಹೋಗ್ಬೋದು. ಮೇಲೆ ಮಹಿಷಾಸುರನು ಐತೆ. ಚಾಮುಂಡಿ ದೇವರು ಆ ಗುಡಿ ಒಳಗೆ ಸಣ್ಣದಾಗೈತೆ. ಕೆಳಗೆ ಅರಮನೆ, ಅರಮನೆನೂ ನೋಡ್ಬಿಟ್ಟೆ. ಆಮೇಲೆ ಆನೆಗಳ್ನು ನೋಡ್ಬಿಟ್ಟೆ. ಅಂತ ಇಂತು ದಸರಾದೆಲ್ಲ ಗೊಂಬೆಗಳು ನೋಡ್ಬಿಟ್ನಪ್ಪ ನಾನು. ಇನ್ನೊಂದು ದೇವರು ಅಲಂಕಾರ ಮಾಡಿದೀನಿ, ಬಾ ತೋರಿಸ್ತೀನಿ. ಅಯ್ಯೋ, ನೀನ್ ತೋರ್ಸೋದ್ ಹೆಚ್ಚ, ನಾನ್ ಬರೋದ್ ಹೆಚ್ಚ. ನೋಡು ಚಿಂಟು, ಇದು ರಾಜರಾಜೇಶ್ವರಿ ಅಮ್ಮನವರು ಇವತ್ತಿನ ಅಲಂಕಾರ. ವಾವ್, ಏನ್ ಸಕ್ಕತ್ತಾಗೈತಣ್ಣ. ನಿನ್ ತಲೆ ಸೂಪರೋ ಸೂಪರ್. ಎಷ್ಟೊಂದ್ ಐಡಿಯಾ ಇಟ್ಕೊಂಡಿದ್ದೆ ನಿನ್ ತಲೆ ಒಳಗೆ. ನೋಡಿದ್ರ, ನಾನು ಆರ್ ನಗರಕ್ಕೆ ಹೋಗಂಗೆ ಇಲ್ಲ. ಯಾಕೆ ಹೇಳ್ರಿ? ರಾಜರಾಜೇಶ್ವರಿ ಅಮ್ಮನವ್ರನ್ನ ನಾನು ಅಲ್ಲಿ ನೋಡೋ ಬದ್ಲು ನಮ್ಮ ಅಣ್ಣನ ಮನೆಗೆ ನೋಡ್ಬಿಟ್ಟೆ. ನೀವು ನೋಡಿದ್ರಿ ತಾನೆ, ಹಂಗೆ ಕೈ ಮುಕ್ಕಳ್ರಿ. ಆ ದೇವ್ರು ನಿಮಗೆ ಕಾಪಾಡ್ಲಿ. ಪ್ರವೀಣಣ್ಣ, ತುಂಬಾ ಥ್ಯಾಂಕ್ಸ್. ಎಲ್ಲಾ ಗೊಂಬೆಗಳ ಬಗ್ಗೆ, ಎಲ್ಲಾ ಗೊಂಬೆಗಳ ವಿಶೇಷತೆ ಬಗ್ಗೆ ನನಗೆ ಹೇಳಿದ್ಕೆ, ಸರಿನಾ? ಎಲ್ಲಾನು ತಿಳ್ಕೊಂಡೆ. ನಮ್ಮೂರಾಗ ಹೋಗಿ ಎಲ್ಲಾರ್ಗು ಹೇಳ್ಕೊಂಬತ್ತೀನಿ, ಸರಿನಾ? ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ನಮ್ಗೆ ಸಪೋರ್ಟ್ ಮಾಡಿ. ಬಾಯ್.